ಮಳೆ ಬಂತು ಮಳೆ ಮಳೆ ಅಣಿ ಅಣಿಯಾಗಿ ಬಂದಿತು ಊರೆಲ್ಲ ಅಣಿ ಅಣಿಯಾಗಿ ಬಂದಿತು. ಅರೆ ಡೋರ್ ಹಾಕಿದ್ನಲ್ಲ. ಊರೆಲ್ಲ ಅಣಿ ಅಣಿಯಾಗಿ ಬ್ಲಡ್ ಎಲ್ಲಿ? ಇಲ್ಲಿ ಅಲ್ಲಿ ಏ ಲೂಸು, ಬ್ಲಡ್ ಇಲ್ಲ ಏನು ಇಲ್ಲ. ಏನು ಇಲ್ವಾ? ಇವತ್ತು ಉಪವಾಸ. ಈ ವಾತಾವರಣ ಎಷ್ಟು ಪ್ರಶಾಂತವಾಗಿದೆ ಅಲ್ವಾ? ಹೌದಲ್ಲ? ಈ ವಾತಾವರಣ ನೋಡಕ್ ಮಾತ್ರ ಪ್ರಶಾಂತವಾಗಿದೆ. ಯಾಕೆ? ಇಲ್ಲೇನಾದ್ರೂ ಪ್ರಾಬ್ಲಮ್ ಇದೆಯಾ? ಕಾಡ್ ಮಧ್ಯೆ ಕಟ್ಟಿರೋದ್ರಿಂದ ಪ್ರಾಣಿಗಳ ಕಾಟ ಇರಬೇಕು. ಕಾಟ ಇರುತ್ತೆ, ಆದ್ರೆ ಪ್ರಾಣಿಗಳದಲ್ಲ. ದೇಹ ಬಿಟ್ಟ ಆತ್ಮಗಳದು. ಆತ್ಮಗಳದ? ಮೇಟಿ ಅಂಕಲ್, ನಿಜವಾಗ್ಲೂ ಆತ್ಮಗಳಿದಾವ? ಪರಮಾತ್ಮ ಇರೋದು ಎಷ್ಟು ಸತ್ಯನೋ ಆತ್ಮಗಳಿರೋದು ಅಷ್ಟೇ ಸತ್ಯ. ಅವು ನೋಡೋಕೆ ಯಾವ ತರ ಇರುತ್ತೆ? ಆತ್ಮಗಳಿಗೆ ರೂಪ ಎಲ್ಲಿರುತ್ತೆ, ಆದ್ರೆ ಅವುಗಳಿಗೆ ಯಾವ ರೂಪದಲ್ಲಿ ಬೇಕಾದ್ರೂ ಕಾಣಿಸ್ಕೊಳ್ಳೋಂಥ ಶಕ್ತಿ ಖಂಡಿತ ಇರುತ್ತೆ. ಎಲ್ಲೋಗಿದ್ದು ಇಷ್ಟೊತ್ತು? ಅದು ಅಮ್ಮವರು, ನಾನು, ಜಿಪ್ಪು. ಏ ಮುಚ್ಚೋ ಬಾಯ್. ಅಂಕಲ್ ನೀವ್ ಹೇಳಿ. ಈ ಆತ್ಮಗಳು ಪ್ರಾಣಿ, ಪಕ್ಷಿ, ನಾವು, ನೀವು ಯಾವ ರೂಪದಲ್ಲಿ ಬೇಕಾದರೂ ಬರಬಹುದು, ಯಾರ ದೇಹದಲ್ಲಿ ಬೇಕಾದರೂ ಸೇರ್ಕೋಬಹುದು. ಈ ಅಗೋಚರ ಶಕ್ತಿಗಳು ಯಾವ ದಿಕ್ಕಿಂದ ಬರುತ್ತೆ ಅಂತ ದಿಕ್ಕ ಹೇಳಕ್ಕಾಗೋದಿಲ್ಲ. ಬಂದು ಇತ್ತಲ್ಲ ರೀ, ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬಿಡಿ. ಬಂದವ್ರಿಗೆಲ್ಲ ಗಾಳಿ ಆತ್ಮ ಅಂತ ಹೆದರ್ಸಿದ್ರೆ ಯಾರೀ ಬರ್ತಾರೆ ನಿಮ್ಮ ರೆಸಾರ್ಟ್ಗೆ? ನಿಮ್ಮನ್ನು ಹೆದರ್ಸೋದ್ರಿಂದ ನನಗೇನು ಸಿಗುತ್ತೆ? ಈ ಅಮಾವಾಸ್ಯೆ ಹತ್ರ ಬರ್ತಿದ್ದಂಗೆ ಈ ರೆಸಾರ್ಟ್ ಕಡೆ ಒಂದು ನರಪಿಳ್ಳೆನೂ ಬರೋದಿಲ್ಲ. ನೀವು ಗೊತ್ತೋ ಗೊತ್ತಿಲ್ದೇನೋ ಈ ಕಡೆ ಬಂದಿದ್ದೀರಾ. ನಾಳೆನೇ ಅಮಾವಾಸ್ಯೆ. ಅತೃಪ್ತ ಆತ್ಮಗಳ ಹುಚ್ಚಾಟಕ್ಕೆ ಕೊನೆನೇ ಇರಲ್ಲ. ನೋಡಿ, ನಿಮಗೆ ಯಾರಿಗೂ ಹೆಚ್ಚು ಕಡಿಮೆ ಆಗಬಾರ್ದು ಅಂತ ಎಚ್ಚರಿಸ್ತಾ ಇದ್ದೀನಿ. ನೀವು ನಮ್ಮಲ್ಲಿ ತೋರಿಸ್ತಿರೋ ಕಾಳಜಿಗೆ ತುಂಬ ಥ್ಯಾಂಕ್ಸ್. ದೆವ್ವದ ಬಗ್ಗೆ ನನಗೆ ಹೇಳ್ತಾರೆ. ದೆವ್ವ ಅಂತೆ, ಆತ್ಮ ಅಂತೆ, ಗಾಳಿ ಅಂತೆ. ಏನೋ ಮಗ, ರಾತ್ರಿ ಎಲ್ಲ ಕಾಲೆತ್ಕೊಬಿಟ್ಟಿದ್ಯಂತೆ. ಕರ್ಮಕಾಂಡ. ಅದೆಂತ ವಿಷಯ ಗೊತ್ತುಂಟ? ಅನುಭವ ನೋಡ್ಲಿಕ್ಕೆ ಹೋದವನಿಗೆ ಇಷ್ಟು ನೋಡ್ದಾಗಾಯ್ತು ಮಾರೆ. ಅಯ್ಯೋ ಕರ್ಮವೇ ಕರ್ಮ. ಹಾಯ್. ಅಲ್ಲಿ ನೋಡೋ ನೀತು. ಹಾಯ್, ಗುಡ್ ಮಾರ್ನಿಂಗ್.
ವೆರಿ ಗುಡ್ ಮಾರ್ನಿಂಗ್. ಐ ಆಮ್ ಸಾರಿ. ಏಕೆ? ಅದು ನಿನ್ನೆ ನಿಮ್ನ ಮಾತಾಡ್ಸಕ್ಕಾಗ್ಲಿಲ್ಲ ಅದಕ್ಕೆ. ಇಟ್ಸ್ ಓಕೆ, ಅದರಲ್ಲೇನಿದೆ. ಹ ಆಕ್ಚುಲಿ ನಾನು ನಿಮ್ಮನ್ನ ಮಾತಾಡ್ಸಕ್ಕೇನ್ ಬಂದಿದ್ದೆ, ಬಟ್ ನೀವೇನೋ ಕೋಪದಲ್ಲಿದ್ರಿ. ಒಂದೊಂದ್ಸರಿ ಹಾಗೇನೆ, ಇಲ್ದೇ ಇರೋದನ್ನ ಇದೆ ಅಂತ ವಾದ ಮಾಡಿದ್ರೆ ಬೇಡದೇ ಇರೋ ಕೋಪ ಬರುತ್ತೆ. ಹಾಗಂತ ನೀವ್ ತಾಳ್ಮೆ ಕಳ್ಕೊಳ್ಳೋದು ಎಷ್ಟ್ ಸರಿ. ನನಗಿಂತ ಒಂದು ಸ್ಮಾರ್ಟ್. ಮನುಷ್ಯರು ಎಲ್ಲ ಹಾಳಾಗ್ತಿದ್ದಾರೆ ಗೊತ್ತಾ? ಇಲ್ಲೇ ಈ ಮೂಢನಂಬಿಕೆಗಳಲ್ಲೇ. ಆತ್ಮ ಅಂತೆ, ಗಾಳಿ ಅಂತೆ. ಇದನ್ನೆಲ್ಲ ನೀವು ನಂಬ್ತೀರಾ? ವೆಲ್, ಅನುಭವಕ್ಕೆ ಬಂದಿಲ್ಲ ಅಂತ ಅದು ಇಲ್ಲ ಅಂತ ಹೇಳೋದು ಎಷ್ಟ್ ಸರಿ. ಇನ್ಫ್ಯಾಕ್ಟ್ ಸೈನ್ಸ್ಗೆ ಶಾಕ್ ಕೊಡುವಂತ ಎಷ್ಟೊಂದು ಮಿರಕಲ್ಸ್ ಆಗಿದೆಯಲ್ಲ, ಹಾಗಂತ ನಾವು ಅದನ್ನ ಇಲ್ಲ ಅಂತ ಪ್ರೂವ್ ಮಾಡಕ್ಕಾಗತ್ತಾ? ಏನ್ ಕೆಲಸ ಮಾಡೋದು ನೀವು? ಯಾಕೆ? ಜಸ್ಟ್ ಕ್ಯಾಶುಯಲಿ ಕೇಳ್ತಾ ಇದ್ದೀನಿ ಅಷ್ಟೇ. ವೆಲ್, ಐ ಮೀನ್ ಟು ಸಾಫ್ಟ್ವೇರ್. ಓಕೆ. ನೀವು? ಏನೋ ಸಣ್ಣ ಪುಟ್ಟ ಆ್ಯಡ್ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ದೀನಿ. ಅದು ಸರಿ, ಅಷ್ಟು ದೂರದಿಂದ ಒಬ್ಬರೇ ಬಂದಿದ್ದೀರಲ್ಲ, ಜೊತೆಗಾರು ಬಂದಿಲ್ವಾ? ಎಲ್ರಿಗೂ ನಿಮ್ ತರ ಕಪಲ್ಸ್ ಆಗಿ ಬರಕ್ಕೆ ಯೋಗ ಇರ್ಬೇಕಲ್ವಾ? ಮನುಷ್ಯನಿಗಿರೋ ಕೆಟ್ಟ ಹ್ಯಾಬಿಟ್ ಏನ್ ಗೊತ್ತಾ? ಕಂಡಿದ್ದನ್ನೆಲ್ಲ ಸತ್ಯ ಅನ್ಕೊಳ್ಳೋದು. ತಿಳ್ಕೊಳ್ಳೋ ಪ್ರಯತ್ನನೂ ಮಾಡಲ್ಲ. ವಿ ಆರ್ ಜಸ್ಟ್ ಫ್ರೆಂಡ್ಸ್. ಓ, ಮಗ ಗುರಾಯಿಸ್ತಿರೋದ್ ನೋಡು, ಬಿಟ್ರೆ ದಿಲೀಪನ್ನ ಕ್ಯಾಚ್ ಹಾಕೋಬಿಡ್ತಾಳೆ. ನಡಿಯೋ. ಓಯ್ ನಿಂತು, ನೀವು ಈ ನಮೂನೆ ನಮಗೆ ಅನ್ಯಾಯ ಮಾಡ್ತೀರಂತೇಳಿ ನಾವು ಕನಸಿನಲ್ಲಿ ಕೂಡ ನೆನೆಸಿರ್ಲಿಲ್ಲ. ನಾನೇನ್ ಮಾಡ್ದೆ? ಸಿಕ್ದವರೆಲ್ಲ ಅವನ್ನೇ ವಿಚಾರಿಸಿದ್ರೆ ನಮ್ಮನ್ನ ವಿಚಾರಿಸೋರು ಯಾರು? ಓಹ್, ಅಲ್ಲ, ನಿಮ್ಮ ಕಣ್ಣಿಗೆ ನಾವೆಂತ ಕಳ್ಳರ ನಮನೆ ಕಾಣ್ತೇವಾ? ಸ್ವಲ್ಪ. ಹಾಗಂತ ನಾನೇನು ಹೇಳಿಲ್ಲಪ್ಪ. ಇದೇ ಖುಷಿಗೆ ಕೊಡಿಯಲ್ಲ ಕೈ. ಓಯ್ ಏನೇ ನೋಡು, ಹುಡುಗಿಯರಂದ್ರೆ ಹೆಂಗ್ ಜೋಲ್ ಸುರಿಸ್ತಾರೆ. ಥು. ಇವತ್ತು ಪ್ಲಾನ್ ಮಾಡ್ಕೊಂಡು ಬನ್ನಿ, ನೈಟ್ ಪಾರ್ಟಿ ಮಾಡುವನಾ? ಸೋನು ಪಾಪಡಿ ಬಿತ್ತು, ಸೋನು ಪಾಪಡಿ ಬಿತ್ತು. ಯಾ, 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 ಯಾ.